ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು NPS ನೌಕರರ ವಿಚಾರವಾಗಿ ಈ ಸಂಚಿಕೆಯ ಮೂಲಕ ಎಲ್ಲ ನನ್ನ ಸರ್ಕಾರಿ NPS ನೌಕರರ ಬಳಗಕ್ಕೆ ಈ ಸಂದೇಶವನ್ನು ನಾನು ತಲುಪಿಸ್ತಾ ಇದ್ದೇನೆ. ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನೇನು ಕಾಲ ಪಕ್ವವಾಗಿದೆ, ಅದು ಆಚರಣೆಗೆ ಬರಬೇಕು ಅಥವಾ ಅನುಷ್ಠಾನಕ್ಕೆ ಬರಬೇಕಾಗಿರ್ತಕ್ಕಂಥ ಕೆಲಸ ಒಂದೇ ಒಂದು ಬಾಕಿ ಉಳಿದಿದೆ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಕೂಡ ಇರಲಿ. ಹಾಗಿದ್ದಾಗ ನಮ್ಮ ರಾಜ್ಯ ಸರ್ಕಾರಿ NPS ನೌಕರರ ಪದಾಧಿಕಾರಿಗಳು ಅದರಲ್ಲೂ ಕೂಡ ಅವರು ಕೂಡ ಎಷ್ಟೇ ಅವರಲ್ಲಿ ತೊಂದರೆಗಳು ಇದ್ದರೂ ಕೂಡ ಎಲ್ಲ ತೊಂದರೆಗಳನ್ನು ಬದಿಗೊತ್ತಿ ತನ್ನ NPS ನೌಕರರ ಪರವಾಗಿ ಪ್ರಬಲವಾಗಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಇವರಿಗೆ ಬೆಂಗಾವಲಾಗಿ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರು ಮತ್ತು ಅವರ ಬಳಗವೂ ಕೂಡ ಕೈ ಜೋಡಿಸಿ ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥ ವಿಶ್ವಾಸವೂ ಕೂಡ ಕರ್ನಾಟಕ ರಾಜ್ಯದ NPS ನೌಕರರಲ್ಲಿ ಉಂಟಾಗಿದೆ. ಹಾಗಿದ್ದಾಗ ಇದರ ಒಂದು ಸಾಧಕ ಬಾಧಕಗಳೇನು ಅಂತಂದರೆ, ಮೊನ್ನೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಅಭಿನಂದನಾ ಸಮಾರಂಭವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಷಡಕ್ಷರಿಯವರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಒಮ್ಮೆ ಕೇಳಿಸಿಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ಅಭಿಮಾನ ಉಂಟಾಗ್ತೈತಿ. ಪ್ರತಿಯೊಬ್ಬರೂ ಕೂಡ ಬಡಿದೆಬ್ಬಿಸಿದಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸರ್ಕಾರದ ಒಂದು ಭಾಗವಾಗಿ ಅವರ ಎಲ್ಲ ದಿನನಿತ್ಯದ ಕಾರ್ಯಗಳನ್ನು ಸ್ವಂತ ಕಾರ್ಯಗಳನ್ನು ಬದಿಗೊತ್ತಿ ಸಮಾಜ ಮತ್ತು ಸರ್ಕಾರದ ಕೊಂಡಿಯಾಗಿ ಅವರು ಕೆಲಸ ನಿರ್ವಹಿಸಲಿಕ್ಕೆ ಸನ್ಮಾನ್ಯ ಷಡಕ್ಷರಿ ಅವರು ಹುರಿದುಂಬಿಸಿದ್ದಾರೆ ಅನ್ನುವಂಥ ಮೆಚ್ಚುಗೆಯ ಮಾತುಗಳನ್ನು ಕೂಡ ರಾಜ್ಯದ ಸರ್ಕಾರಿ ನೌಕರರ ವಲಯಗಳಲ್ಲಿ ಹರಿದಾಡ್ತಾ ಇರೋದು ಕೂಡ ಉಂಟು. ಹಾಗಿದ್ದಾಗ ಈಗ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ NPS ನೌಕರರ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಈಗ ಒಂದೆರಡು ದಿವಸಗಳ ಹಿಂದೆ ರಾಜ್ಯ ಸರ್ಕಾರದ NPS ಅಧ್ಯಕ್ಷರನ್ನು NPS ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ರಚನೆ ಮಾಡಿರ್ತಕ್ಕಂಥ ಅಧ್ಯಕ್ಷರನ್ನು ಅವರು ಮುಖತಃ ಹೋಗಿ ಎಲ್ಲರೂ ಭೇಟಿ ಮಾಡಿ ಬಂದಿದ್ದಾರೆ. ಅವರ ಒಂದು ಬೇಡಿಕೆಗಳನ್ನು ಅವರ ಮುಂದೆ ಸವಿಸ್ತಾರವಾಗಿ ಕೂಡ ಪ್ರಸ್ತಾವನೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ NPS ನೌಕರರನ್ನು OPS ಅನ್ನಾಗಿ ಪರಿವರ್ತಿಸಿ ಅವರಿಗೆ ಕೊಡಬೇಕಾಗಿರತಕ್ಕಂಥ ಸಂಬಳ ಹಾಗೂ ಸರ್ಕಾರದ ವಿವಿಧ ಸೌಲಭ್ಯಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಬಂದಿದ್ದಾರೆ. ಜೊತೆಗೆ ಅಲ್ಲಿಯ ಸರ್ಕಾರಗಳು NPS ನೌಕರರ ಪಿಂಚಣಿಯನ್ನು ಕೂಡ OPSಗೆ ಪರಿವರ್ತನೆ ಮಾಡಿ ಅವರಿಗೂ ಕೂಡ ಸಮರ್ಪಕವಾದ ಸಂಧ್ಯಾಕಾಲದ ಪಿಂಚಣಿಯನ್ನು ನೀಡುವಂತೆಯೂ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾದಾಗ NPS ನೌಕರರು ಇನ್ನೇನು ಬಹುದೂರ ಅವರ ಒಂದು OPS ಆಗೋದರಲ್ಲಿ ಸಂದೇಹವಿಲ್ಲ. ಸ್ವಲ್ಪ ದಿನಗಳಲ್ಲಿ ಅಂದರೆ ಇನ್ನೊಂದು ತಿಂಗಳಲ್ಲಿ ಆ ಒಂದು ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ತನ್ನ ವರದಿಗಳನ್ನು ಸಲ್ಲಿಸುವವರಿದ್ದಾರೆ. ಆ ವರದಿಗಳನ್ನು ಅನುಷ್ಠಾನಕ್ಕೆ ತರಬೇಕಾದರೆ ಸರ್ಕಾರಕ್ಕೂ ಕೂಡ ಒಂದೆರಡು ತಿಂಗಳುಗಳ ಕಾಲ ಸಮಯಾವಕಾಶ ಬೇಕಾಗ್ತೈತಿ. ಅಂಥ ಒಂದು ಸಮಯಾವಕಾಶವನ್ನು ಮತ್ತೊಮ್ಮೆ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ OPS ನೌಕರರ ಸಂಘದ ಸಮಸ್ತ ಪದಾಧಿಕಾರಿಗಳು ಈ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿರ್ತಕ್ಕಂಥ ಪ್ರಸಂಗ ಈಗ ಒದಗಿ ಬಂದಿದೆ. ಯಾಕಂದರೆ NPS ನೌಕರರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ರಾಜ್ಯದಾದ್ಯಂತ ಇದ್ದಾರೆ. ಪ್ರತಿ ತಾಲೂಕಿನ ಕಮಿಟಿ ಇದೆ, ಜಿಲ್ಲಾ ಮಟ್ಟದ ಕಮಿಟಿ ಇದೆ, ರಾಜ್ಯ ಮಟ್ಟದ ಕಮಿಟಿ ಇದೆ. ನೀವೆಲ್ಲರೂ ಕೂಡ ಆಯಾ ತಾಲೂಕಿನ ಹಾಗೂ ಆಯಾ ಜಿಲ್ಲೆಯ ನೌಕರರ ಸಂಘದವರು ಪ್ರತಿಯೊಬ್ಬರು OPS ಆಗಲಿ NPS ಆಗಲಿ NPS ನೌಕರರಿಗೆ ಬೆಂಬಲವಾಗಿ OPS ನೌಕರರು ಕೂಡ ಅವರ ಒಂದು ಸಪೋರ್ಟಿಗೆ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆಯೂ ಕೂಡ ಇದೆ. ನೀವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರದ ಗಮನಕ್ಕೆ ಮನವಿಯನ್ನು ಸಲ್ಲಿಸಿ ನೀವು ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿರತಕ್ಕಂಥ ಸನ್ನಿವೇಶ ಈಗ ಎಲ್ಲಿಲ್ಲದ ಒಂದು ಸನ್ನಿವೇಶವಾಗಿದೆ. ಅದರ ಜೊತೆಗೆ ಮೇಲೆ ಮಾಡ್ತಿರ್ತಕ್ಕಂಥವರು ಪ್ರಾಮಾಣಿಕ ಕೆಲಸ ಕಾರ್ಯಗಳನ್ನೇ ನಿರ್ವಹಿಸ್ತಾ ಇರ್ತಿರ್ತಾರೆ. ಹಾಗಾದಾಗ NPS ನೌಕರರು ಮತ್ತು OPS ನೌಕರರು ನೀವಿಬ್ಬರೂ ಕೂಡ ಸರ್ಕಾರದ ಒಂದು ಅಂಗ. ಹೀಗಿದ್ದಾಗ ನಿಮ್ಮಿಬ್ಬರಲ್ಲಿಯೂ ಕೂಡ ಯಾವುದೇ ಥರದ ಭೇದ ಭಾವಗಳು
ಇಲ್ಲ. ಆದರೂ ಕೂಡ NPS ನೌಕರರಿಗೆ ಎಲ್ಲೋ ಒಂದು ಕಡೆ ನಾವು ಸಂಪೂರ್ಣ ಸರ್ಕಾರಿ ನೌಕರರಾಗಿ ಯಾಕೆ ನಾವು ನಮ್ಮನ್ನು ಸರ್ಕಾರ ಕಣ್ತೆರೆದು ನೋಡಿ ನಮ್ಮನ್ನು OPSಗೆ ಸೇರಿಸ್ತಾ ಇಲ್ಲ ಅನ್ನುವಂಥ ಒಂದು ತೊಳಲಾಟ ಬಳಲಾಟ ಅವರ ಮನದಾಳದಲ್ಲಿ ಇರೋದಂತೂ ಕೂಡ ಸತ್ಯ. ಹಾಗಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು OPS ನೌಕರರನ್ನಾಗಿ ರಾಜ್ಯ ಸರ್ಕಾರ ನೇಮಿಸಲೇಬೇಕು ಅನ್ನುವಂಥ ಕೂಗನ್ನು ಕೂಡ ಬೆಂಕಿ ಬಿರುಗಾಳಿ ಚಾನಲ್ಲು ಕೂಡ ಸರ್ಕಾರದ ಗಮನವನ್ನು ಈ ಸಂದರ್ಭದಲ್ಲಿ ಸೆಳೀಲಿಕ್ಕೆ ಬಯಸ್ತೈತಿ. ಯಾಕಂದರೆ ನಾನು ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಚಿಕೆಗಳೇ ಆಗಿರ್ತವೆ. ಅವರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸುವ ಒಂದು ಆದ್ಯ ಕರ್ತವ್ಯ, ಜವಾಬ್ದಾರಿ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ OPS ನೌಕರರು ಯಾವುದೇ ಕಾರಣಕ್ಕೂ ಕೂಡ ಭಯ ಪಡದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಳ್ಳ್ರಿ. ಯಾಕಂದರೆ ಸರ್ಕಾರದ ಕೆಲಸ ಅಂದರೆ ದೇವರ ಕೆಲಸ ಅಂತೇಳಿ ನಮ್ಮ ವಿಧಾನಸೌಧದ ಮೇಲೆ ಬರ್ತಿರ್ತಕ್ಕಂಥ ಕೆತ್ತಿರ್ತಕ್ಕಂಥ ಸುವರ್ಣಾಕ್ಷರಗಳನ್ನು ನೀವು ನಿಮ್ಮ ದಿನನಿತ್ಯದಲ್ಲಿ ಸರ್ಕಾರದ ಕೆಲಸ ನಮ್ಮ ಕೆಲಸ, ನಮ್ಮ ಒಂದು ಸುದೈವದ ಕೆಲಸ ಅಂತ ಹೇಳಿ ನೀವು ತಿಳ್ಕೊಂಡು ಈ ಒಂದು ಕಾರ್ಯದಲ್ಲಿ ನೀವು ಮಗ್ನರಾಗ್ರಿ. ದೇವರು ಕಷ್ಟಪಟ್ಟವರಿಗೆ, ಶ್ರಮಪಟ್ಟವರಿಗೆ, ಜೊತೆಗೆ ಪರಿಶ್ರಮದಿಂದ ದುಡಿಯುವವರ ಬೆನ್ನೆಲುಬಾಗಿ ನಿಂತಿರ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಿಮಗೆ ಮುಂದೊಂದು ದಿನ ಅಂದರೆ ಬಹಳ ದಿವಸಗಳೇನು ಕಾಣೋದಿಲ್ಲ. ನನ್ನ ಅಂದಾಜಿನ ಪ್ರಕಾರ ಜನವರಿ ತಿಂಗಳ ಒಳಗಾಗಿ ನೀವು OPS ನೌಕರರಾಗಿ ಸರ್ಕಾರದ ಒಂದು ಸಂಪೂರ್ಣ ಎಲ್ಲ ಸವಲತ್ತುಗಳನ್ನು ಪಡೆಯುವಂಥ ಸರ್ಕಾರಿ ನೌಕರರಾಗಿ ನೀವು ಪರಿವರ್ತನೆ ಹೊಂದುವಂಥ ಕಾಲ ದೂರ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆಶಾಭಾವನೆಯಿಂದ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿದ್ದಾಗ NPS ನೌಕರರ ಒಂದು ಇತ್ತೀಚಿನ ದಿನಗಳಲ್ಲಿ ನನ್ನ ಒಬ್ಬ ಸ್ನೇಹಿತರು ನನಗೆ ಹೇಳಿದರು, NPS ನೌಕರರಾಗಿ ನಿವೃತ್ತಿ ಹೊಂದಿರತಕ್ಕಂಥವರು ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಮೋಸ ಮಾರ್ತಾ ಇದ್ದಾರೆ ಅಂತಂದರೆ ಅವರಿಗೆ 2,500 ಸಂಬಳ ಬರ್ತೈತಿ ನಿವೃತ್ತಿಯ ನಂತರ. ಹಾಗಿದ್ದಾಗ ಅವರ ಅಷ್ಟೊಂದು ಅಲ್ಪ ಪ್ರಮಾಣದ ನಿವೃತ್ತಿಯ ವೇತನದಲ್ಲಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದಾಗ ಅವರು ಮತ್ತೊಂದು ಏನಾದರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂಥ ಸನ್ನಿವೇಶಗಳು ಕೂಡ ಇವೆ. ಅದು ಈಗಾಗಲೇ ಅದು ಸತ್ಯವೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಿದ್ದಾಗ NPS ನೌಕರರನ್ನು OPS ನೌಕರರನ್ನಾಗಿ ಪರಿಗಣಿಸಿ ಅವರಿಗೂ ಕೂಡ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗುವಂತಾಗಲಿ ಅನ್ನುವಂಥ ಆಶಾಭಾವನೆ ನನ್ನದು. ಹಾಗಿದ್ದಾಗ NPS ನೌಕರರೇನು ಹೊರಗಿಂದ ಬಂದವರಲ್ಲ, ಅವರು ಬೇರೆ ರಾಜ್ಯದವರಲ್ಲ, ಬೇರೆ ದೇಶದವರು ಅಲ್ಲ, ಅವರು ನಮ್ಮವರೇ, ನಮ್ಮ ನಡುವೆ ಇರುವವರು, ನಮ್ಮ ನಡುವೆ ಸರ್ಕಾರದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥವ್ರು. OPS ನೌಕರರ ಸರಿಸಮನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ NPS ನೌಕರರನ್ನು ಸರ್ಕಾರ ಕೂಡಲೇ OPS ನೌಕರರನ್ನಾಗಿ ಪರಿಗಣಿಸಿ ಅವರಿಗೂ ಕೂಡ ಸರ್ಕಾರಿ ನೌಕರರು ಅನ್ನುವಂಥ ಒಂದು ಹೆಮ್ಮೆಯ ಮಾತನ್ನು ಹೇಳಿಕೊಳ್ಳುವಂತೆ ಸರ್ಕಾರ ನಡೆದುಕೊಳ್ಳಲಿ. ಈ ನಿಟ್ಟಿನಲ್ಲಿ ಶೀಘ್ರವೇ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಆದೇಶವನ್ನು ಸರ್ಕಾರ ಪ್ರಕಟಪಡಿಸಲಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ, ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ, ಪಾರದರ್ಶಕವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಯನ್ನು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.